ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಾಟ್ಸ್ ತಿನ್ನಬೇಕು ಅಂತ ಏನಾದರೂ ಅನಿಸ್ತಾ ಇದೆಯಾ? ಹಾಗಾದರೆ ಹೊರಗಡೆ ಹೋಗಿ ತಿನ್ನಬೇಡಿ, ನಾನು ಮಾಡಿದ ರೀತಿಯಲ್ಲಿ ಮಾಡಿ ತಿನ್ನಿ. ಇದು ಬಾಯಿಗೂ ರುಚಿ ಮತ್ತು ದೇಹಕ್ಕೂ ತುಂಬಾ ಆರೋಗ್ಯಕರವಾದ ಒಂದು ಚಾಟ್ಸ್ ರೆಸಿಪಿ. ತುಂಬ ಸುಲಭವಾಗಿ ಮನೆಯಲ್ಲೇ ನೀವು ಈ ರೀತಿ ಮಾಡಿ ತಿನ್ನಿ. ರಿಯಲಿ ತುಂಬ ರುಚಿಯಾಗಿರುತ್ತೆ. ತುಂಬ ಸುಲಭವಾಗಿ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಹೆಸರು ಕಾಳು ನೋಡಿ. ಈ ಹೆಸರು ಕಾಳು ಇಷ್ಟೆಲ್ಲ ಮೊಳಕೆ ಬಂದಿದೆ. ಸೊ ಹಾಗಾಗಿ ಇದು ಹೈ ಪ್ರೋಟೀನ್ ಚಾಟ್ಸ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇದು ತುಂಬಾ ಒಳ್ಳೆಯದು. ಹೆಸರು ಕಾಳು ಈ ರೀತಿ ಮೊಳಕೆ ತೆಗೆದ್ಬಿಟ್ಟು ನೀವು ಚಾಟ್ಸ್ ಮಾಡಿದರೆ ರಿಯಲಿ ಇದ್ರ ರುಚಿ ಮಾತ್ರ ಅದ್ಭುತ ಅಂತ ಹೇಳ್ಬೋದು. 100% ಹೆಲ್ದಿ ರೆಸಿಪಿ. ನೋಡಿ ಇಷ್ಟೆಲ್ಲ ಈ ಮೊಳಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಸೊ ಹಾಗಾಗಿ ಇದನ್ನು ನಾನು ಈ ರೀತಿ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ಹೆಸರು ಕಾಳನ್ನ ನೆನೆಸಿ ಒಂದು ದಿನ, ಸೊ ಅದೇ ಪಾತ್ರೆಯಲ್ಲಿ ನಾನು ಅದನ್ನು ನೀರೆಲ್ಲ ಸೋದಿಸ್ಬಿಟ್ಟು ಮುಚ್ಚಿಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿದೆ ಮೊಳಕೆ. ಸೊ ಈಗ ಇಲ್ಲಿ ನಾನು ಒಂದು ಈರುಳ್ಳಿನ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಳ್ತೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ತಿನ್ನೋದ್ರಿಂದ, ಅಂದರೆ ಶುಂಠಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಈ ಕಾಳುಗಳು ತಿನ್ನೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಸೊ ಆ ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ. ಸೊ ಹಾಗಾಗಿ ಶುಂಠಿನ ಮಿಸ್ ಮಾಡದೆ ನೀವು ಈ ಥರ ಹಾಕೊಳ್ಳಿ ನಾನು ತೋರಿಸಿದ ರೀತಿಯಲ್ಲಿ. ಸೊ ಈಗ ಒಂದು ಈರುಳ್ಳಿ ಮತ್ತು ಸ್ವಲ್ಪ 4ರಿಂದ 5 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ನೋಡ್ಕೊಂಡು ನೀವು ಹಾಕ್ಕೋಬೋದು. ಹಾಗೆ ಒಂದು 2 ಇಂಚಷ್ಟು ಶುಂಠಿ ಮೇಲೆ ಸಿಪ್ಪೆಲ್ಲ ತೆಗೆದು ನೀಟಾಗಿ ತೊಳೆದು ಸಣ್ಣಕ್ಕೆ ಈ ಥರ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಈಗ ಏನು ಮಾಡಬೇಕಂದ್ರೆ, ಇದು ಹಾಗೆ ತಿನ್ನಲಿಕ್ಕಾಗಲ್ಲ, ಜಾಸ್ತಿ ಕ್ವಾಂಟಿಟಿಲಿ ಹಸಿದು ಜಾಸ್ತಿ ತಿನ್ನೋಕ್ಕಾಗಲ್ಲ. ಅಂದರೆ ಕೆಲವ್ರು ತಿಂತಾರೆ, ಕೆಲವ್ರು ತಿನ್ನಲ್ಲ. ಸೊ ಹಾಗಾಗಿ ಇದು ಒಂದು ಸ್ವಲ್ಪ ಕುಕ್ ಮಾಡ್ಕೋಬೇಕು, ಅಂದರೆ ಬೇಯಿಸ್ಕೊಳ್ಳೋಣ. ಸೊ ಈಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಕೂಡ ನಾನು ಇಡ್ತೀನಿ. ಗ್ಯಾಸ್ ಕೂಡ ಆನ್ ಇದೆ ನೋಡಿ. ಈಗ ಇದರಲ್ಲಿ ನಾನು 2ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಹೆಚ್ಚಿರುವಂಥ ಹಸಿ ಶುಂಠಿ ಮತ್ತು ಫ್ರೆಶ್ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಳ್ಳಿ. ಸೊ ಈ ರೀತಿ ಹಾಕೊಂಡ ನಂತರ ಈಗ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಹಾಗಾಗಿ ಇದು ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಈಗ ಹೆಚ್ಚಿರುವಂತಹ ಈರುಳ್ಳಿ ಇದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡು ಜಸ್ಟ್ ತುಂಬ ಸಾಫ್ಟ್ ಆಗಬೇಕಂತ ಏನಿಲ್ಲ, ಒಂದು ಸ್ವಲ್ಪ ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ನೋಡಿ ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು, ಅಂದರೆ ಒಂದು ಫುಲ್ಲು ಸ್ವೀಟ್ ಕಾರ್ನು, ಅದನ್ನು ನಾನು ಬೀಜ ಅಂದರೆ ತೆಗೆದುಬಿಟ್ಟು ಇಟ್ಕೊಂಡಿದ್ದೆ ಬೀಜನ. ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಂತರ ಈಗ ಇದೇನು ಮೊಳಕೆ ಕಾಳು ಇದೆ ಅಲ್ವಾ, ಹೆಸರು ಕಾಳು, ಅದನ್ನು ಹಾಕ್ತಾ ಇದ್ದೀನಿ. ಸೊ ಈ ರೀತಿ ಮಾಡಿದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ಇಷ್ಟ ಆಗುತ್ತೆ. ಈ ಸ್ವೀಟ್ ಕಾರ್ನು ಮಕ್ಕಳಿಗೆ ತುಂಬ ಇಷ್ಟ. ಸೊ ಸ್ವೀಟ್ ಕಾರ್ನ್ ನೋಡಿದ ತಕ್ಷಣ ಮಕ್ಕಳು ಕೂಡ ತಿಂತಾರೆ, ತಿನ್ನಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಮತ್ತು ದೊಡ್ಡವರಂತೂ ನಮ್ಮ ಹೆಲ್ತಿಗೆ ಒಳ್ಳೇದಂತ ನಾವೆಲ್ಲ ಕಾಳುಗಳಂತೂ ತಿಂದೇ ತಿಂತೀವಿ. ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಮೊದಲು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ನಾನು ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿದ್ದೆ, ಅದನ್ನೇ ಯೂಸ್ ಮಾಡಿದ್ದೀನಿ. ಸ್ಮಾಲ್ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಒಂದು ಮೀಡಿಯಂ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷ ಇದನ್ನು ಈ ಥರ ಮುಚ್ಚಿಬಿಟ್ಟು ಇದನ್ನು ಬೇಯಿಸ್ಕೋಬೇಕು ಅಷ್ಟೇ. ಮತ್ತೇನಂದರೆ ಜಾಸ್ತಿ ಸಾಫ್ಟ್ ಆಗೋ ತನಕ ಈ ಕಾಳುಗಳನ್ನ ಬೇಯಿಸ್ಕೋಬಾರ್ದು. ಜಸ್ಟ್ ಒಂದು ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಅದು ತಿನ್ನುವಾಗ ನಮ್ಮ ಬಾಯಲ್ಲಿ ಸಿಗಬೇಕು. ಹಾಗಾಗಿ ಸಾಫ್ಟ್ ಮೆತ್ತಗಾಗ್ಬಿಟ್ರೆ ಅಷ್ಟು ರುಚಿ ಇರಲ್ಲ. ಸೊ ಹಾಗಾಗಿ ಇದನ್ನು ಒಂದು ಸ್ವಲ್ಪ ಒಂದು 5ರಿಂದ 6 ನಿಮಿಷ ಬೇಯಿಸಿದ ನಂತರ 1 ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರ್ ಹಾಕ್ತಾ ಇದ್ದೀನಿ, ಅಥವಾ ಚಾಟ್ ಮಸಾಲೆ ಇದ್ರೆ ಅದು ಕೂಡ ಹಾಕ್ಕೊಳ್ಳಿ. ಆಮ್ಚೂರ್ ಪೌಡರ್ ಹಾಕೋದ್ರಿಂದ ಏನಾಗುತ್ತೆ, ಹುಳಿ ಅಂಶ ಇರುತ್ತೆ ಅದರಲ್ಲಿ. ಸೊ ಹಾಗಾಗಿ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಅಕಸ್ಮಾತ್ ಆಮ್ಚೂರ್ ಪೌಡ್ರು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ನಿಂಬೆಹಣ್ಣಿನ ರಸ ಹಾಕಿದರೂ ಕೂಡ ನಡೆಯುತ್ತೆ. ಈಗ ಇದು ಬಿಸಿ ಇರುವಾಗಲೇ ನಾನು ಇದನ್ನು ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ನೀವು ಈ ರೀತಿ ಮಾಡಿ ತಿಂದರೆ ಹೊರಗಡೆ ಹೋಗಿ ತಿನ್ನೋದನ್ನೇ ನೀವು ಮರೆತು ಬಿಡ್ತೀರಾ. ಯಾಕಂದರೆ ಇದು ಅಷ್ಟೊಂದು ರುಚಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಈಗ ಚಾಟ್ಸ್ ಅಂತ ಹೇಳಿದೆ, ಹೊರಗಡೆ ಹೋದರೆ ನಿಮ್ಗೆ ಯಾವ ಫೀಲ್ ಬರುತ್ತೆ ಚಾಟ್ಸ್ ತಿನ್ನುವಾಗ, ಅದೇ ರೀತಿ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ. ನಾನು ಈ ರೀತಿ ಮಾಡಿ ಎಲ್ಲರೂ ಮನೇಲಿರೋರಿಗೆ, ಮಕ್ಕಳಿಗೆ, ಹಸ್ಬೆಂಡಿಗೆ ಕೊಟ್ಟೆ. ರಿಯಲಿ ಅವ್ರು ಇದನ್ನು ನೋಡಿ ತುಂಬಾ ಖುಷಿಯಾದರು. ಅದೇ ಫೀಲ್ ಬಂತು ಅಂತ ಹೇಳಿದರು. ಹೊರಗಡೆ ಹೋಗಿ ಏನೋ ತಿಂತಿರ್ತಾರಲ್ಲ, ಸೇಮ್ ಅದೇ ಫೀಲ್ ಬಂತು ಅಂತ ಹೇಳಿದ್ದಕ್ಕೆ ನಾನು ಈ ರೀತಿಯಾಗಿ ಕೊಡ್ತಾಯಿದ್ದೀನಿ ನೋಡಿ. ಸೊ ಈ ರೀತಿ ನಾನು ಮಾಡಿರೋ ಅಂಥ ಕಾಳನ್ನು ಇದರೆಲ್ಲ ಹಾಕ್ಕೊಂಡು ಎರಡೂರಲ್ಲಿ, ಈಗ ಇದರಲ್ಲಿ ಸ್ವಲ್ಪ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೋಬೇಕು, ಹಸಿ ಈರುಳ್ಳಿನ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಟೊಮಟೊ ಹಣ್ಣು ಕೂಡ ಹಾಕ್ಕೋಬೇಕು. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಗೆ, ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಸೇವ್ ಇರುತ್ತಲ್ವ, ಮನೇಲಿ ಯಾವುದಿರುತ್ತೋ ಅದನ್ನು ನೀವು ಹಾಕ್ಕೊಳ್ಳಿ. ಈ ಥರ ಸಣ್ಣ ಸೇವ್ ಇರುತ್ತೆ, ಅದನ್ನು ಕೂಡ ಹಾಕ್ಕೊಂಡು ಈ ರೀತಿ ಕೊಡಿ. ಲಾಸ್ಟಲ್ಲಿ ಸ್ವಲ್ಪ ಅರ್ಧ ಪೀಸ್ ಇಷ್ಟು ಥರ ನಿಂಬೆಹಣ್ಣು ಹಾಕಿ, ನಿಂಬೆಹಣ್ಣು ಹಿಂಡ್ಕೊಂಡು ರಿಯಲಿ ತಿಂತಾ ಇದ್ದರೆ
ಒಂಥರ ಬಾಯಲ್ಲಿ ನೀರೂರಿಸುವಂತಹ ಚಟ್ಪಟ ಈ ಚಾಟ್ಸ್ ರೆಡಿ ಆಯಿತು. ಸೊ ನೋಡಿರಲ್ಲ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.